ಜಯ ಕೃಷ್ಣ ನೀ ಮುಕುಂದ ಮುರಾರೇ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ನಮ್ಮ ನಿಮ್ಮೆಲ್ಲರ ದೈವ ಸಾನ್ನಿಧ್ಯದ ದೈವಾನುಗ್ರಹ ಭಕ್ತಪ್ರಿಯರೇ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ. ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ದೀಪಂ ಜ್ಯೋತಿ ಪರಬ್ರಹ್ಮ ಅಂತಕ್ಕಂಥದ್ದ ಕೊನೆಯ ಅಧ್ಯಾಯಕ್ಕೆ ತಾವೆಲ್ಲರೂ ಕಾಲಿಡ್ತಾ ಇದ್ದೀರ. ಏನಿದು ಕೊನೆಯ ಅಧ್ಯಾಯ ಅನ್ಕೊಂಡ್ರೆ, ಎಲ್ಲಿವರೆಗೂ ಋಣವೋ ಋಣಾನುಬಂಧೆ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾನೆ ಇರ್ತೀವಿ. ಭೂಮಿಯ ಋಣ ತೀರ್ ಹೋಗ್ತಾ ಇರೋ ಸಮಯ ಬಂತು, ಭಗವಂತ ಕಾಪಾಡ್ತೀನಪ್ಪ ಅಂತ ಕೇಳ್ಕೋಬಹುದು. ಕಾರ್ಯಕ್ರಮದಲ್ಲಿ ನಾವು ಶನಿವಾರ ಪಾಪ ನಿಮಗೋಸ್ಕರ ಮಾಡೋಣ ಅಂತ ಹೇಳಿ ಆ ದೈವ ಸಾನ್ನಿಧ್ಯವನ್ನು ಹೊಂದಿಕೊಂಡು ಎಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದ್ರೆ, ಇನ್ನಷ್ಟು ಜನ ಎಷ್ಟು ವಿಶೇಷವಾಗಿರ್ತಕ್ಕಂಥ ನಾವು ಜಾಗೃತಿಯನ್ನು ಪಡಿಸ್ತೀವ ಇಲ್ವಾ ಅನ್ನೋದು ನೋಡಬೇಕು ಅಂತಿದ್ದೀರ. ಮೊನ್ನೆ ತಾನೇ ಇನ್ನೊಂದು ವಿಶೇಷ ಅಂದರೆ ದೊಡ್ಡ ದುರ್ಘಟನೆ ನಡೀತಾ ಇತ್ತು. ಇದರಲ್ಲಿ ನಾವುಗಳು ನೋಡ್ತಕ್ಕಂಥ ವಿಚಾರ ಏನು ಅಂದರೆ, ಜೀವನ ಪರ್ಯಂತ ಆ ಈಜಿಪ್ಟಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹೊರಟೋಗುತ್ತೆ. ನಾವು ಶ್ರೀಚಕ್ರ ಆರಾಧನೆ ನವಾವರಣ ಪೂಜೆ ಅಂತ ಕರಿತೀವಿ. ಈ ಶ್ರೀಚಕ್ರ ಆರಾಧನೆಯಲ್ಲಿ ನವಾವರಣ ಪೂಜೆಯಲ್ಲಿ 9 ಆವರಣಗಳಲ್ಲಿ ಇರ್ತಕ್ಕಂಥ ಶ್ರೀಚಕ್ರ. ಇದರಲ್ಲಿ ನಾವು 14 ಲೋಕಗಳನ್ನು ಒಂದು ಪ್ರದಕ್ಷಿಣೆ ಮಾಡದಷ್ಟು ಶ್ರೇಷ್ಠತೆ ಒಂದು ಶ್ರೀಚಕ್ರ ಪೂಜೆ ಮಾಡಿದ್ರೆ ಸಾಕಂತೆ. ಇದರಲ್ಲಿ 9 ನವದುರ್ಗೆಯರು ಒಂದೊಂದು ದಿಕ್ಕಲ್ಲಿ ಕೂತಿರ್ತಾರೆ. ಏನು ಸಂತೋಷ ಆಗತ್ತೆ ಅಂದರೆ, ಆ ನವದುರ್ಗೆಯರ ಏಕಶಕ್ತಿಯೇ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ಅಂತ ಮೇಲ್ಭಾಗದಲ್ಲಿರ್ತಕ್ಕಂಥ ಮೇರು ಪರ್ವತ. ಈ ಮೇರು ಪರ್ವತದಲ್ಲಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಸಮುದ್ರ ಮಥನ ಮಾಡುವಾಗ ಆ ಕಡೆ ರಾಕ್ಷಸರು ಈ ಕಡೆ ದೇವತೆಗಳು ಇಬ್ಬರೂ ಸೇರಿ ಏನು ಮಾಡಿದ್ರು, ಸಮುದ್ರ ಮಥನ ಮಾಡಿದ್ರು. ಈಗ ಆ ಸಮುದ್ರ ಮಥನ ನಾವು ಭೂಮಿಯಲ್ಲೇ ಇದ್ದುಕೊಂಡು ಇಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಡ್ತಾ ಇದ್ದೀವಿ. ಧರ್ಮದ ಕಡೆ ಒಂದಷ್ಟು ಜನ, ಅಧರ್ಮದ ಕಡೆ ಒಂದಷ್ಟು ಜನ. ಅಧರ್ಮವಾಗಿ ಸೂಚಿಸ್ತಕ್ಕಂಥ ಸಾಕಷ್ಟು ಜನ ಬಹಳ ಪ್ರಕೃತಿಗೆ ವಿರೋಧವಾಗಿ ಕೂತ್ಕೊಂಡಿದ್ದಾರೆ. ಇನ್ನಷ್ಟು ಜನ ಧರ್ಮ ಮಾರ್ಗದಲ್ಲಿರ್ತಕ್ಕಂಥವ್ರು, ಅಯ್ಯೋ ಹೋಗ್ಲಿ ಪಾಪ ಮುಂಡೆವೋ, ಅವ್ರನ್ನ ಅದು ಸಂರಕ್ಷಣೆ ಮಾಡ್ಕೊಳ್ಳಿ, ನಾವು ಎಲ್ಲರೂ ಸೇರಿ ಭಗವಂತನ ಚಿಂತನೆಯನ್ನು ಮಾಡಿ ಭೂಮಿಯನ್ನು ಸಂರಕ್ಷಣೆ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇರೋದು ಧರ್ಮ ಚಿಂತನೆ ಇರೋರು. ಆದರೆ ಧರ್ಮಚಿಂತನೆ ಇರೋರು ಬಹಳ ಕಮ್ಮಿ ಇದ್ದರು. ಎಳಿತಕ್ಕಂಥದ್ದಕ್ಕೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಯಾರು ಬರ್ತಾ ಇದ್ದಾರೆ? ದೇವತೆಗಳು. ಅದರಲ್ಲಿ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿಗಳು. ಈ 7 ಜನ ಚಿರಂಜೀವಿಗಳಾಗಿರ್ತಕ್ಕಂಥವ್ರಲ್ಲಿ ಹನುಮಾನ್ ಒಬ್ಬನ್ ಸಾಕು, ಬಾಲ್ದಲ್ಲಿ ತೆಗೆದು ಬಾರಿಸ್ತಾನ್ ನೋಡಿ. ಧರ್ಮ 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 ಅಂತಕ್ಕಂಥವ್ರು ಅಧರ್ಮದವರೆಲ್ಲ ಆ ರೀತಿಯಾಗಿ ಹೇಳ್ಕೋಬೇಕು. ಇನ್ನ ಮೇಲೆ ಪ್ರತಿಯೊಬ್ಬನು ಜ್ಞಾಪಕ ಶಕ್ತಿ ಬರಬೇಕು. ಭಯ ಅನ್ನೋದು ಜೀವನ್ ಪರ್ಯಂತ ಇಲ್ಲದೆ ಇರೋ ಭಯವೆಲ್ಲ ಸೃಷ್ಟಿ ಮಾಡ್ತಾನೆ ಭಗವಂತ. ಇಂಥ ಒಂದು ಭಯ ಸೃಷ್ಟಿಯನ್ನ ಮಾಡ್ತಕ್ಕಂಥ ಅವನಿಗೆ ನಾವುಗಳು ಅಡ್ಡಗೋಡೆಯಾಗಕ್ಕೆ ಸಾಧ್ಯವೇ? ಅದಕ್ಕೆ ಎಷ್ಟೋ ಜನ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ರಹಸ್ಯ ಹೇಳ್ತೀನಿ ಕೇಳಿ. ಭೂಮಿಯಲ್ಲಿ ದಕ್ಷಿಣದಲ್ಲಿರ್ತಕ್ಕಂಥದಕ್ಕೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಭಗವಂತ ಎಷ್ಟು ಬಹಳ ಬುದ್ಧಿವಂತ ಅಂದರೆ, ನೀವು ಇವತ್ತು ದಿವಸ ಹಡಗಲ್ಲಿ ಹೋಗಬೇಕಾದ್ರೆ ಹಡಗಿನ ಜಾಗದಲ್ಲಿರ್ತಕ್ಕಂಥ ಎಲ್ಲ ಜಾಗಕ್ಕೆ ಹೋಗಬೇಕು. ಅಲ್ಲಿ ನೀವು ಹೋಗಿ ನೋಡಿದಾಗ ಎಲ್ಲ ದೊಡ್ಡ ದೊಡ್ಡ ಹಡಗುಗಳು ನಿಂತಿದ್ದಾಗ ದೊಡ್ಡ ದೊಡ್ಡ ಸಾಮಾನುಗಳು, ಅಂದರೆ ಅಲ್ಲಿರ್ತಕ್ಕಂಥ ವಿಚಾರ ಏನು, ಎಲ್ಲ ರೀತಿಯಾಗಿ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಅಷ್ಟು ಎಲ್ಲವೂ ಅಲ್ಲೇ ನಿಂತು ಹೋಗಿದೆ, ಸ್ಥಗಿತವಾಗಿ ಹೋಗಿದೆ. ಯಾತಕ್ಕೆ? ಕಡೆಯಿಂದ ಬಂದಿರತಕ್ಕಂಥದ್ದು ವಿಶೇಷವಾಗಿ ಅಲ್ಲೇ ನಿಂತು ಹೋಗಿದೆ. ಯಾತಕ್ಕೆ? ಭೂಮಿ ಯಾವ ಕಾಲಕ್ಕೂ ಎಷ್ಟು ಆ ಕಡೆ ಹೋಗುತ್ತೋ ತೂಕ ಈ ಕಡೆ ಬರಬೇಕು. ಅದಕ್ಕೆ ಎಕ್ಸ್ಪೋರ್ಟ್ ಎಷ್ಟಾಗುತ್ತೋ ಸಮಭಾಗದಲ್ಲಿ ಇಂಪೋರ್ಟ್ ಮಾಡ್ತಾನೆ ದೇವರು. ಅವನು ಬಹಳ ಬುದ್ಧಿವಂತ. ಈ ಕಡೆಯಿಂದ ಒಂದು 20 ಏರೋಪ್ಲೇನ್ ಹೋದರೆ ಆ ಕಡೆಯಿಂದ ಒಂದು 20 ಏರೋಪ್ಲೇನ್ ಭೂಮಿಯಲ್ಲಿ ಪರಿವರ್ತನೆ ಮಾಡ್ತಾ ಇರ್ತಾನೆ. ಈ ಕಡೆಯಿಂದ ಟ್ರೈನು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರೆ ಆ ಕಡೆಯಿಂದ ಪರಿದೇಶದಿಂದ ಪರಿವರ್ತನೆ ಮಾಡ್ಕೊಂಡು ಈ ಕಡೆ ಬರ್ತಾ ಇರುತ್ತೆ. ನೋಡಿ, ಆ ರೀತಿಯ ಘರ್ಷಣೆ ಆಗೋದು ಯಾವಾಗ? ಸಂಧಿ ಬಂದಾಗ. ಅದಕ್ಕೆ ಒಂದೊಂದು ಜೀವನದಲ್ಲಿ ಒಂದೊಂದು ಸಂದಿಗ್ಧ ಕಾಲ ಬಂದ್ಬಿಡುತ್ತೆ ಮಾಡಕ್ಕೆ. ಅಂದರೆ ಉಪಯೋಗವಾಗದೇ ಇರತಕ್ಕಂಥ ಒಂದು ಕಾಲ. ಬಿಸಿ ತುಪ್ಪ ಉಗಿಯಂಗಿಲ್ಲ, ನುಂಗಂಗಿಲ್ಲ ಅಂತ ಒಂದು ಪರಿಸ್ಥಿತಿ. ಇವತ್ತಿನ ದಿವಸ ನಮ್ಮದು ಅದೇ ಪರಿಸ್ಥಿತಿ. ನುಂಗಂಗಿಲ್ಲ, ಉಗಿಯಂಗಿಲ್ಲ. ಆ ಬಿಸಿ ತುಪ್ಪವನ್ನು ಇಟ್ಕೊಂಡು ಅಯ್ಯೋ ತುಪ್ಪ ಅಂದ್ಬಿಟ್ಟು ನುಂಗಂಗಿಲ್ಲ, ಅಯ್ಯೋ ತುಪ್ಪ ಅಂದ್ಬಿಟ್ಟು ನುಂಗದೇ ಇದ್ದಾಗ ಬಿಸಿ ಅಂದ್ಬಿಟ್ಟು ತಡ್ಕೊಳಕ್ಕಾಗಲ್ಲ. ಅದರಿಂದ ಉಗಿದು ಬಿಡೋಣ ಅನ್ನೋ ಮನಸ್ಸು ಬರುತ್ತೆ. ಪ್ರಕೃತಿಯು ಹಾಗೆ. ಜೀವನದಲ್ಲಿ ಇರೋಣ ಅಂತ ಆಸೆಗಳು ಜಾಸ್ತಿ ಹೊಮ್ಕೊಂಡಿರ್ತಕ್ಕಂಥ ಜನಗಳು ಎಷ್ಟೋ ಜನ ಇದ್ದೀರ. ಆದರೆ ದುರಾಸೆಗಳನ್ನೂ ಇಟ್ಕೊಂಡಿರೋ ಒಂದಷ್ಟು ಜನ ಇದ್ದೀರ. ಒಂದು ಮನೆ ಸಾಲದು 108 ಮನೆ ಬೇಕು, ಒಂದು ಬಂಗಳ ಸಾಲದು 108 ಬಂಗಳ ಬೇಕು, ಒಂದು ಹೆಂಡತಿ ಸಾಲದು. ಎಲ್ಲರೂ ಕೃಷ್ಣ ಪರಮಾತ್ಮ ಅನ್ಕೊಂಡ್ಬಿಟ್ಟಿದ್ದೀರಿ ಏನೋ 8 ಜನ ಹೆಂಡತಿರಿ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಭಗವಂತನೇ, ಮನುಷ್ಯನೇ. ಆದರೂ ಕೆಲವರು ದುರಹಂಕಾರದವರು, ದುಡ್ಡು ಇರತಕ್ಕಂಥವ್ರು, ಅಟ್ಟಹಾಸದಿಂದ ಮೆರಿತಾಕ್ಕಂಥವ್ರು ಅಷ್ಟು ಜನಕ್ಕೆ ಪಾಠವನ್ನು ಕಲಿಸ್ತಾ ಇದ್ದಾಳೆ ಜಗನ್ಮಾತೆ. ಈ ಪಾಠವನ್ನು ಕಲಿಸ್ತಾ ಇರೋದಕ್ಕೆ ನಾವಂತೂ ಸಂತೋಷ ಪಡ್ತಾ ಇದ್ದೀವಿ. ಯಾಕೆಂದರೆ
ಅಷ್ಟೂ ಜನ ಸಾಯ್ತಾ ಇದ್ದಾಗ ಬಹಳ ಸಂತೋಷ. ಹೋಗಿ ಬರ್ತೀರಾ? ಹೋಗಿ ಬನ್ನಿ ಅನ್ಬೇಕಂತೆ ಕಲಿಯುಗ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪರಮೇಶ್ವರ ಒಂದು ಸಲ ಹೇಳು, ಬದುಕೊಳ್ರೋ 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 ಅನ್ಬೇಕಂತೆ. ನೀರು ಕೂಡ ಹಾಗೆ 3 ಸಲ ಎತ್ತಾಕತ್ತಂತೆ, ಬದುಕಿ 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 ಅಂತ. 4ನೇ ಸಲ ಎಳ್ಕೊಂಡ್ಬಿಡತ್ತಂತೆ. ನಿಮಗೂ ಅಷ್ಟೇ, ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು, ದೀಪಂ ಜ್ಯೋತಿ ಪರಬ್ರಹ್ಮದ ಕಾರ್ಯಕ್ರಮವನ್ನು 3 ಸಲ 3 ಶನಿವಾರಗಳನ್ನು ವಿಶೇಷವಾಗಿ ಜಾಗೃತಿ ಪಡಿಸ್ತಾ ಇದ್ದೀನಿ. ಮುಳುಗೋದು ಬಿಡೋದು ನಿಮ್ಮ ಹಣೆ ಬರ. ಏನು ಮಾಡೋದು? ಕರ್ಮಗಳು ಯಾವ ಕಾಲಕ್ಕೂ ಜೀವನದಲ್ಲಿ ನೀವುಗಳು ಆಗು ಹೋಗುಗಳನ್ನ ಯಾವ ಕಾಲಕ್ಕೂ ನಾವು ಹೇಗೆ ತಪ್ಪಿಸ್ಕೊಳಕ್ಕಾಗಲ್ವೋ, ಅದೇ ರೀತಿ ಭಗವಂತ ಕೂಡ ಆಗು ಹೋಗುಗಳನ್ನ ಒಂದು ಸಲ ನಿರ್ಧಾರ ಮಾಡಿ ಇಟ್ಬಿಟ್ರೆ ಅವನು ಕೂಡ ಅಯ್ಯೋ ನಿಮ್ಮ ಹಣೆ ಬರ ಹೋಗಿ ಅಂದ್ಬಿಟ್ಬಿಡ್ತಾನೆ. ಅದಕ್ಕೆ ನಾವುಗಳು ಪ್ರಾರ್ಥನೆ ಮಾಡಬೇಕು. ಕೋಪದಲ್ಲಿರ್ತಕ್ಕಂಥ ಭಗವಂತನ ಶಾಂತಿಗೊಳಿಸಬೇಕು. ಆ ಶಾಂತಿಗೊಳಿಸ್ತಕ್ಕಂಥದ್ದು ಏಕೈಕ ಮಾರ್ಗ ಧರ್ಮ ಮಾರ್ಗ. ಒಂದೇ ಒಂದು ಧರ್ಮ ಚೈತನ್ಯ ಯಾತ್ರೆಯನ್ನು ಹಮ್ಮಿಕೊಂಡು ನಾವು ಈ ದೀಪಂ ಜ್ಯೋತಿ ಪರಬ್ರಹ್ಮನ ಕಾರ್ಯಕ್ರಮದ ಮುಖಾಂತರ 22ನೇ ತಾರೀಕು ಬಂದಿರತಕ್ಕಂಥ ಆ ದೀಪೋತ್ಸವನ ಆಚರಿಸಿದ್ರೆ, ದೀಪೋತ್ಸವದಲ್ಲಿರ್ತಕ್ಕಂಥ ದೀಪವನ್ನು ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಸ್ತವಾದ ಮೇಲೆ ಆವತ್ತು ಪಂಚಮಿ ಮಾಘ ಸ್ನಾನಗಳನ್ನು ಮಾಡಿಕೊಂಡು ಮಾಘವಾಸದಲ್ಲಿ ವಿಶೇಷವಾಗಿ ಇದೇ ಫೆಬ್ರವರಿ ತಿಂಗಳಲ್ಲಿ 22ನೇ ತಾರೀಕು ಅಂದರೆ ಇವತ್ತು ಎಷ್ಟು ತಾರೀಕು? 19, ಇನ್ನು 20, 21, 22 ಆ ಮುಹೂರ್ತ ಬಂದೇ ಬಿಡ್ತು. ಇರತಕ್ಕಂಥ 3 ದಿವಸಗಳು ಕಾಯ ವಾಚ ಮನಸ ರೆಡಿ ಸ್ಟಡಿ ಗೋ ಇಷ್ಟೇ ಆಗಿರೋದು ಕಾರ್ಯಕ್ರಮ. ಆದ್ರಿಂದ ಆ ದಿನದ ಕಾರ್ಯಕ್ರಮಗಳಲ್ಲಿ ನೀವು ರೂಪುರೇಖೆಗೊಳ್ತಕ್ಕಂಥ ಅವಕಾಶವನ್ನು, ಸದಾವಕಾಶವನ್ನು ಎಷ್ಟು ಜನಕ್ಕೆ ಸಾಧ್ಯವೋ ನಮ್ಮ ಕೈಲಾದ ಮಟ್ಟಿಗೆ ಮಿತಿ ಮೀರಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಜಾಗೃತಿಯನ್ನು ಪಡಿಸ್ತಾ ಇದ್ದೀವಿ. ನೀವುಗಳು ಈ ಜಾಗೃತಿಯನ್ನು ಮೂಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಪ್ರಪಂಚ ಪೂರ್ತಿ ಪ್ರಳಯವಾಗೋದ ಮೇಲೆ ಏನಾಗುತ್ತೆ? ಎಲ್ಲರೂ ಪ್ರಳಯವಾಗೋದನ್ನು ತೋರಿಸಿದ್ದೀನಿ ಹೋದ್ಸಲಿ. ಆದರೆ ಪ್ರಳಯವಾಗೋದ ಮೇಲೆ ಪ್ರಪಂಚ ಹೇಗಿರುತ್ತೆ? ಸ್ಥಗಿತವಾಗಿ ಇರುತ್ತಾ? ಇದನ್ನು ಹೇಗೆ ತೋರ್ಸಕ್ಕಾಗತ್ತೆ ಅನ್ಕೊಂಡ್ರೆ, ಅಂದರೆ ಆ ತೋರಿಸಿರ್ತಕ್ಕಂಥ ವಿಧಿವಿಧಾನಗಳು ಕೂಡ ನಿಮಗೂ ಒಂದು ಸಾಕ್ಷಿ ರೂಪವಾಗಿ ತೋರಿಸ್ಬೇಕು. ನಿಮ್ಗೆಲ್ಲರಿಗೂ ಜೀವನದ ಅಮಂಗಳಗಳನ್ನು ಹೇಗೆ ಅವನು ಫುಲ್ ಸ್ಟಾಪ್ ಮಾಡಿಬಿಟ್ಟ ಭಗವಂತ, ಅದನ್ನು ನೋಡಬೇಕಲ್ವ? ನಿಮಗೆ ಹೇಳ್ತೇನೆ ಕೇಳಿ. ಎಲ್ಲಿಂದ ಪ್ರಳಯ ಶುರುವಾಗತ್ತೆ? ಪಶ್ಚಿಮ ದೇಶದ ವಿಶೇಷವಾಗಿರ್ತಕ್ಕಂಥ ವಾಯು ಜಾಗ. ಆ ವಾಯುವ್ಯ ಅನ್ನೋದು ನಾರ್ತ್ ವೆಸ್ಟ್. ವೆಸ್ಟ್ ಓಕೆ, ನಾರ್ತ್ ವೆಸ್ಟ್. ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಯಾಲಿಫೋರ್ನಿಯಾ ಸಿಟಿ. ಅದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದ್ರ, ಲಾಂಗೆಸ್ಟ್ ಕೋಸ್ಟಲ್ ಲೈನ್, ಅಷ್ಟು ದೊಡ್ಡದು ಮೊದಲಾಗಿ ಮುಳುಗತ್ತೆ. ಎರಡನೇದಾಗಿ ಮಹಾದ್ವೀಪ ಆಸ್ಟ್ರೇಲಿಯಾ, ಅಲ್ಲಿರ್ತಕ್ಕಂಥದ್ದು ಭೂಕಂಪವಾಗತ್ತೆ. ಎಷ್ಟು ದೊಡ್ಡ ಭೂಕಂಪ ಅಂದರೆ ಭೂಮಿ ತನಗೆ ತಾನೇ ಒಳಭಾಗದಲ್ಲಿ ಕುಸಿದು ಹೋಗಿ ಸುಮಾರು 2 ಲಕ್ಷ 3 ಲಕ್ಷ ಜನ ಹೋಲ್ಸೇಲ್ ಆಗಿ ಹೊಟ್ಟೋಗ್ತಾರೆ. ಬಹಳ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆದ ಮೇಲೆ ಈಜಿಪ್ಟ್ನ ರಿವರ್ ನೈಲ್ ಬ್ಲಡ್ ಶೆಡ್ ಆಗತ್ತೆ. ಅಂದರೆ ರಿವರ್ ನೈಲ್ ಅನ್ನೋದು ಅಂತರ್ಗತವಾಗಿರ್ತಕ್ಕಂಥ ಜಲ, ಅಲ್ಲಿ ಒಳಭಾಗದಲ್ಲಿ ವ್ಯಾಲ್ಕಿನೋಸ್ ಎರಪ್ಷನ್ ಆಗುತ್ತೆ. ಇದು ಭೂಮಿಯ ಭೂಕಂಪ. ಒಳಭಾಗದಲ್ಲಿರ್ತಕ್ಕಂಥ ರಕ್ತ ಆವರಣ ಅಂದರೆ ಭೂಮಿಯ ಒಳಗಿರ್ತಕ್ಕಂಥ ಗರ್ಭಶೇಷ ಹೊರಭಾಗದಲ್ಲಿ ಚಿಮ್ಮತ್ತೆ. ಇದು ಸತ್ಯವಾದ ಘಟನೆ. 3ನೇ ಘಟನೆ. 4ನೇ ಭಾಗ, ಗಂಗಾ ಪರಿಪೂರ್ಣವಾಗಿ ಹಿಮಾಲಯವನ್ನ ಕರಗಿಸ್ಬಿಡ್ತಾಳೆ. ಮಾನಸ್ ಸರೋವರ, ಬ್ರಹ್ಮ ರಾಕ್ಷಸ ಸ್ವರೂಪದಲ್ಲಿರ್ತಕ್ಕಂಥ ರಾಕ್ಷಸ ಸರೋವರ ಎರಡೂ ಸೇರ್ಬಿಡುತ್ತೆ. ಅಂದರೆ ಮಾನಸ್ ಸರೋವರ ಅಂದರೆ ಬ್ರಹ್ಮ ಮಾಡಿದ್ದು, ರಾಕ್ಷಸ ಸರೋವರ ಅಂದರೆ ರಾವಣ ಮಾಡಿದ್ದು. ಎರಡೂ ವಿಶೇಷವಾಗಿರ್ತಕ್ಕಂಥ ಕೆರೆ ಕಟ್ಟೆಗಳು ಸೇರ್ಬಿಡುತ್ತೆ. ಇದನ್ನ ಒಂದು ಸಲ ಪ್ರದಕ್ಷಿಣೆ ಮಾಡಬೇಕು ಅಂದರೆ 3.5 ದಿವಸ ಬೇಕು. ಎರಡನ್ನ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸುಮಾರು 1 ವಾರಗಳ ಕಾಲವೇ ಬೇಕು. ಎರಡೂ ಪೂರ್ತಿಯಾಗಿ ಸೇರ್ಬಿಟ್ರೆ ಗತಿ ಏನು? ಅಂದರೆ ಅಷ್ಟು ನೀರು ಮೇಲ್ಭಾಗದಲ್ಲಿ ಸೇರಿದ್ರೆ ಸೂರ್ಯಕಾಂತಿಯು ವಿಶೇಷವಾಗಿ ಇರತಕ್ಕಂಥದ್ದು ಚಂದ್ರಬಿಂಬದಿಂದ ಜಾಸ್ತಿ ಪ್ರಭಾವ ಆಗುತ್ತೆ. ಅಂದರೆ ನಾರ್ತ್ ಇಂಡಿಯಾನಲ್ಲಿ ಬೆಳಕು ಜಾಸ್ತಿ ಚಿಮ್ಮತ್ತೆ. ಯಾಕೆಂದ್ರೆ ಇಲ್ಲಿ ಮಾನಸ್ ಸರೋವರದ 7 ಕಂಬಗಳಿದೆ. ಆ 7 ಕಂಬಗಳು ಏನು ಸೂರ್ಯ ಬಿಡ್ತಾ ಇದ್ದ ಇಷ್ಟು ವರ್ಷ, ಆ 7 ಕಂಬಗಳ ಮೇಲೆ ಒಂದು ಕಿರಣ ಬೀಳ್ತಾ ಇದ್ರೆ ಸಾಕು, ಅಷ್ಟು ವಿಶೇಷವಾಗಿ ಬರ್ತಿದ್ದದ್ದೇ ಅಲ್ಲಿಂದಾನೇ ಚಿಮ್ತಾ ಇದ್ದಿದ್ದೇ ನಾವೇನಂತೀವಿ ರೇನ್ಬೋ, ಕಾಮನ ಬಿಲ್ಲು. ಅದನ್ನ ಅಗಲವಾಗಿ ವಿಶೇಷವಾಗಿ ರಕ್ತಾವರಣದಲ್ಲಿರ್ತಕ್ಕಂಥ ರಾಕ್ಷಸ ಸರೋವರ ಸೇರ್ಬಿಟ್ರೆ, ಅಂದರೆ ರಾವಣ ತತ್ವವು ಸೇರ್ಬಿಟ್ಟಾಗ ಆ ದೊಡ್ಡಲ್ಲಿರ್ತಕ್ಕಂಥ ಕಂಬಗಳು ಮುರಿದು ಹೋಗುತ್ತೆ. ಏನು ಸೂರ್ಯಕಾಂತಿನ ಭೂಮಿಗೆ ತಡಿತಾ ಇತ್ತು ಆ ರಿಫ್ಲೆಕ್ಷನ್ಸ್ ಎಲ್ಲ ಹೊಟ್ಟೋಗತ್ತೆ, ನಶಿಸ್ ಹೋಗುತ್ತೆ ಆ ಶಕ್ತಿ. ಆವಾಗ ಡೆಲ್ಲಿಯಿಂದ ಹಿಡಿದು ಉಜ್ಜಯಿನಿವರೆಗೂ ಉತ್ತರ ಭಾರತದಲ್ಲಿರ್ತಕ್ಕಂಥ ಬಿಸಿ ತಾಪಮಾನ ಎಷ್ಟು ಅಂದರೆ 60, 70, 80, 90ವರೆಗೂ ಹೋಗುತ್ತೆ. ಇದು ಸತ್ಯ, ಬರೆದಿಟ್ಕೊಂಬಿಡಿ. ಉತ್ತರ ಕರ್ನಾಟಕದ ಭಾಗ್ಯದಲ್ಲಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ 50, 55ವರೆಗೂ ಹೋಗುತ್ತೆ
ತಾಪಮಾನ ಅಂದರೆ ಸೂರ್ಯನ ಕಾಂತಿಗಳು ಹೆಚ್ಚಾಗತ್ತವೆ. ಅಂದರೆ ಇನ್ನು ಮೇಲೆ ಪ್ರತಿಯೊಬ್ಬನಿಗೂ ರಾತ್ರಿ ಬೇಕಾದಷ್ಟು ಚಳಿ ಆಗತ್ತೆ, ಎಕ್ಸ್ಟ್ರೀಮ್ ಲೆವೆಲ್ಸ್. ಅದಾದ ಮೇಲೆ ಬೆಳಗ್ಗೆ ನೋಡಿದ್ರೆ ಸಾಕು, ಹೊರಗಡೆ ಬಂದರೆ ಚರ್ಮ ಸುಟ್ಟೋಗ್ಬೋದೇನೋ. ಅಂದರೆ ದಕ್ಷಿಣದಲ್ಲಿರ್ತಕ್ಕಂಥ ಕನ್ಯಾಕುಮಾರಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲ ಭಾಗ, ದಕ್ಷಿಣದ ಉಜ್ಜಯಿನಿವರೆಗೂ ನೀರಿನಂಶ ಭೂಮಿ ಒಳಗೆ ಏನಾಗತ್ತೆ, ಬಹಳ ಜಾಸ್ತಿ ಉದ್ವೇಗದಿಂದ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ಕಮ್ಮಿ ಆದಾಗ ಉಷ್ಣಾಂಶ ಹೆಚ್ಚು, ತಣ್ಣಗಿರ್ತಕ್ಕಂಥ ಗಾಳಿ ಹೆಚ್ಚು. ಎರಡೂ ಎಕ್ಸ್ಟ್ರೀಮ್ ಲೆವೆಲ್ಸ್ ಆದಾಗ ಜೀವನ ಏನಾಗುತ್ತೆ, ಅಸ್ತಂಗತವಾಗುತ್ತೆ. ಇಷ್ಟೆಲ್ಲ ಸಾಧ್ಯತೆ ಇದೆಯಾ ಅನ್ನೋದರಲ್ಲಿ ಪಶ್ಚಿಮದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಏನು ಅಂದರೆ, ಜೀವನ ಪರ್ಯಂತ ಯಾರೂ ಕಂಡು ಕಾಣದೆ ಯಾವ ಕಾಲಕ್ಕೂ ಅವರು ನೆನೆಸ್ಕೊಳ್ಳದೆ ಇರತಕ್ಕಂಥದ್ದು. ಅಂದರೆ ಆಫ್ರಿಕಾನಲ್ಲಿ ಇಡೀ ಜಗತ್ತು ಅಂಟ್ಕೊಂಡ್ಬಿಡುತ್ತೆ. ಅಂದರೆ ಆಫ್ರಿಕಾನಲ್ಲಿ ಇಡೀ ಜಗತ್ತೇನು ಅಂದರೆ ಸೌತ್ ಆಫ್ರಿಕಾ, ನಾರ್ತ್ ಆಫ್ರಿಕಾ ಅಂತ ಇದ್ದ ಜಾಗ. ಇದೆಲ್ಲ ಪ್ರಪಂಚ ಪೂರ್ತಿ ಇರತಕ್ಕಂಥ ಪ್ರಾಣಿ ಮೃಗಗಳು ಜಾಸ್ತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅಲ್ಲಿ ವಿಶೇಷವಾಗಿ ಎಲ್ಲ ಪ್ರಾಣಿ ಹಾನಿಗಳು ಹೆಚ್ಚಾಗತ್ವೆ. ಪ್ರಾಣಿ ಹಾನಿಗಳು ಹೆಚ್ಚಾಗತ್ವೆ ಅಂದರೆ ಅಲ್ಲಿರ್ತಕ್ಕಂಥ ಮರಗಳು ಬಹಳಷ್ಟು ಅಗ್ನಿಸ್ವರೂಪವಾಗಿ ಬೆಂಕಿಯಲ್ಲಿ ಮುಳುಗಿ ಹೋಗುತ್ತೆ. ಜಪಾನ್ ಪ್ರತಿಪೂರ್ವಕವಾಗಿ ಇಡೀ ಜಗತ್ತು ಸೂರ್ಯನ ಮೊದಲನೇ ನೋಡ್ತಾ ಇದ್ದು ಜಪಾನ್. ಈ ಜಪಾನ್ನಲ್ಲಿ ಸೂರ್ಯನ ನೋಡ್ತಾ ಇದ್ದ ಮೊದಲನೇ ಜಗದಲ್ಲಿ ಆ ಸೂರ್ಯಕಾಂತಿಗಳು ಹೆಚ್ಚಾದ ಪಕ್ಷದಲ್ಲಿ ಒಳಭಾಗದಲ್ಲಿ ಐಲ್ಯಾಂಡ್ ಬ್ಲಾಸ್ಟ್ ಆಗುತ್ತೆ. ಅಂದರೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಎರಡೂ ಸೇರೋ ಸಮಯದಲ್ಲಿ ಇವರುಗಳು ಏನು ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇಟ್ಟಿದ್ದಾರೆ ಅದು ಏಕೈಕವಾಗಿ ತನಗೆ ತಾನೇ ಡಿಸಾಲ್ವ್ ಆಗ್ತಾ ಬರುತ್ತೆ ಸಮುದ್ರದಲ್ಲಿ. ಸಮುದ್ರದಲ್ಲಿರ್ತಕ್ಕಂಥ ಅಷ್ಟೂ ಪ್ರಾಣಿಗಳು ಜೀವಹಾನಿಯಾಗಿ ಒಳಭಾಗದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಮುಖಾಂತರವಾಗಿ ನೀರಲ್ಲಿ ಹರಿದೋಗ್ತಾ ಇರೋ ವಿಷದ ಮುಖಾಂತರ ಎಷ್ಟೋ ಸಮುದ್ರ ಪೂರ್ತಿ ವಿಷಮಯವಾಗುತ್ತೆ. ಕುಡಿಯೋ ನೀರು ಕಷ್ಟವಾಗ್ಬಿಡುತ್ತೆ ಜಪಾನ್ನಲ್ಲಿ. ಸತ್ಯವಾಗಿ ಘಟನೆಗಳು. ಇಷ್ಟೆಲ್ಲಾದರೂ ಅನಾಹುತಗಳು ಕಾಪಾಡ್ತಕ್ಕಂಥ ಭಗವಂತ ಇದ್ದಾನ ಅನ್ನೋ ಸಮಯದಲ್ಲಿ ಕರೆಕ್ಟಾಗಿ ನೀವು ನೋಡ್ಬೋದು, ಚೈನಾನಲ್ಲಿ ಬಿಗ್ಗೆಸ್ಟ್ ಗ್ರೇಟೆಸ್ಟ್ ವಾಲ್ ಆಫ್ ಚೈನಾ ಬಿದ್ದು ಹೋಗುತ್ತೆ. ಯಾತಕ್ಕೆ ಬಿದ್ದು ಹೋಗುತ್ತೆ ಅಂದರೆ ಇವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಂದರೆ ಇಡೀ ಜಗತ್ತಿನಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಎಷ್ಟು ದೊಡ್ಡದು ಅಂದರೆ ಅಷ್ಟು ನೀರು ಶೇಖರಣೆ ಮಾಡಿದಷ್ಟು ಏನಾಗುತ್ತೆ, ತಮಗೆ ತಾವೇ ತಲೆ ಮೇಲೆ ಕಲ್ಲು ಬಂಡೆ ಹಾಕೊಂಡಷ್ಟು ಶ್ರೇಷ್ಠತೆ. ಇದನ್ನೆಲ್ಲ ನಾವೇನು ಅನ್ಕೊಂತೀವಿ, ಒಂದೊಂದಾಗಿ ಒಂದೊಂದು ಊರಲ್ಲಿ ಆಗ್ತಾ ಇದೆ ಅಂತ ನೀವು ಅನ್ಕೊಂತಿದ್ದೀರಾ. ಇದೇನು ನಥಿಂಗ್ ಬಟ್ ಗ್ಲೋಬಲ್ ವಾರ್ಮಿಂಗ್, ಇಂಡೈರೆಕ್ಟ್ ಪ್ಲಾನೆಟರಿ ಎಫೆಕ್ಟ್ಸ್ ಅಂತ. ಅಂದರೆ ತಮಗೆ ತಾವೇ ಕಷ್ಟಗಳನ್ನು ನಿಮಗೆ ನೀವೇ ಮಾಡ್ಕೊಳ್ಳೋ ಥರ ದೇವರು ಕಾರಣವಾಗಿ ಮಾಡಿಬಿಟ್ಟಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಯುಗೆ ಯುಗೆ ಅಂತ ಯುಗದ ಕೊನೆಯ ಭಾಗದ ಅಂತ್ಯವಾಗಿರ್ತಕ್ಕಂಥ ಈ ಕಾಲದಲ್ಲಿ ನಾವೆಲ್ಲರೂ ರಕ್ಷಣೆಯನ್ನು ಬೇಡ್ತಕ್ಕಂಥ ಆ ಕೃಷ್ಣ ಪರಮಾತ್ಮನು ಧರ್ಮ ಬೋಧನೆಯನ್ನು ಯಾರು ಅರ್ಜುನನಿಗೆ ಹೇಳಿದ್ನೋ ಅಂಥ ಒಂದು ಕಲಿಯುಗದ ಅಂತ್ಯಕ್ಕೆ ಈ ಧರ್ಮ ಬೋಧನೆಯನ್ನು ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಕೊನೆಯ ಅವಕಾಶ 19ನೇ ತಾರೀಕು ಇವತ್ತೇ. ಆದ್ದರಿಂದ ಇವತ್ತಿನ ನಂತರ ಇನ್ನು ಉಳಿದಿರತಕ್ಕಂಥದ್ದು ಕಾಯ ವಾಚ ಮನಸ್ಸ, ನೀವುಗಳು ಮನಸ್ಫೂರ್ತಿಯಾಗಿ ಹೋಗಿ ಆ 22ನೇ ತಾರೀಕು ಮಂಗಳವಾರ ಪಂಚಮಿ ಎಂದು ದೀಪವನ್ನು ಹಚ್ಚಕ್ಕೆ ಮುಹೂರ್ತ ಬಂದೇ ಬಿಡ್ತು. ಧರ್ಮ ಜಾಗೃತಿಯನ್ನು ಮಾಡ್ತಕ್ಕಂಥ ಜೀ ಕನ್ನಡ ವಾಹಿನಿಯ ಮುಖಾಂತರವಾಗಿ ಇಡೀ ಭಾರತ ದೇಶದಲ್ಲಿ ಯಾವ ಮಾಧ್ಯಮವೂ ಇದುವರ ತನಕ ಧರ್ಮ ಜಾಗೃತಿಯನ್ನು ಮಾಡಿಲ್ಲ. ಇದೇ ಬ್ರಹ್ಮಾಂಡ ಲೋಕದ ಮುಖಾಂತರವಾಗಿ ಇಡೀ ಜಗತ್ತನ್ನ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದೇ ಮೊದಲು, ಇದೇ ಕೊನೆ. ಯಾರು ಇಡೀ ಜಗತ್ತಿನ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ನಾ ಭೂತೋ ನಾ ಭವಿಷ್ಯತಿ, ಎಲ್ಲವೂ ತಮ್ಮದೇ ಆದ ಸ್ವಾರ್ಥಗಳನ್ನು ತುಂಬಿರದೆ ಹೊರತು ಇದುವರ ತನಕ ಯಾರು ಮಾಡಿಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಅವಕಾಶವನ್ನು ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ. ಆದ್ರಿಂದ ನೀವುಗಳು ಇನ್ನು ಮೇಲೆ ಇದೇ ಮನಸ್ಸಾಕ್ಷಿ ರೂಪವಾಗಿ ಎಲ್ಲ ಮಾಧ್ಯಮದವರು, ಎಲ್ಲ ವರ್ಗದವರು, ಪ್ರತಿಯೊಬ್ಬರಿಗೂ ಎಲ್ಲ ಧರ್ಮದ ಗುರುಗಳು, ಎಲ್ಲ ಮಠಾಧೀಶ್ವರರು, ಎಲ್ಲ ರಾಜಕೀಯ ಕುತಂತ್ರ ವ್ಯಕ್ತಿಗಳು ಪ್ರತಿಪೂರ್ವಕವಾಗಿ ಭಗವಂತನ ಆಶ್ರಯ ಬಿಟ್ಟರೆ ನಿಮಗೆ ಯಾರು ಗತಿ ಇಲ್ಲ. ಸತ್ಯ ದೀಪ ಹಚ್ಚಕ್ಕೆ ಸಿಸ್ಟಮ್ ಸಿಸ್ಟಮ್. ಆ ಸಿಸ್ಟಮ್ ಡ್ರೆಸ್ ಕೋಡು ಏನು ಅನ್ನೋದು ಕೊನೆಯದಾಗಿ ಹೇಳ್ಬಿಡ್ತೀನಿ.